Hello students, hello, welcome to our channel. Myself Krishnamurthy and today we are learning about some of the MCQs of P block elements. In last class we discussed about the synopsis part and here we are moving. ನೋಡಿ ಮಕ್ಕಳ ಪಿ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ಗ್ರೂಪ್ 13 ಅಂಡ್ ಗ್ರೂಪ್ 14 ಎಲಿಮೆಂಟ್ಸ್ ಗಳನ್ನ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ. ಅದರ ಬಗ್ಗೆ ನಾವು ಒಂದಷ್ಟು MCQಗಳನ್ನ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಡಿಸ್ಕಸ್ ಮಾಡೋಣ ಅಂತ ನೋಡಿ. The non-metal oxides are, ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು, ಬೇಸಿಕ್ ಐಡಿಯಾ ಇರಬೇಕು. ಓಕೆ, ದ ನಾನ್ ಮೆಟಲ್ ಆಕ್ಸೈಡ್ಸ್ ಆರ್ ಡ್ಯಾಶ್ ಇನ್ ಓಕೆ ಡ್ಯಾಶ್ ಅದನ್ನ ಎಕ್ಸ್ ಅಂತ ತಗೊಂಡಿದ್ದಾರೆ. ಓಕೆ, ಅಂಡ್ ವೇರ್ ಆಸ್ ಮೆಟಲ್ ಆಕ್ಸೈಡ್ಸ್ ಆರ್ ವೈ ಇನ್ ನೇಚರ್. ಎಕ್ಸ್ ಅಂಡ್ ವೈ ಏನು ಅಂತ ಕೇಳಿದ್ದಾರೆ. ನಾನ್ ಮೆಟಲ್ ಆಕ್ಸೈಡ್ಸ್ ಅಂತ ಹೇಳೋದಾದ್ರೆ ನೆನ್ಪಿಟ್ಕೋಬೇಕು ನಾವು. ನಾನ್ ಮೆಟಲ್ ಆಕ್ಸೈಡ್ಸ್ಗಳು ಫಾರ್ ಎಕ್ಸಾಂಪಲ್ ಕಾರ್ಬನ್ ಇದೆ, ಕಾರ್ಬನ್ ವಿಚ್ ಇಸ್ ಗೋಯಿಂಗ್ ಟು ಬಿ ಫಾರ್ಮಿಂಗ್ ಇಟ್ಸ್ ಆಕ್ಸೈಡ್ ಕಾರ್ಬನ್ ಮೊನಾಕ್ಸೈಡ್ and also carbon dioxide, sulfur which is going to form SO2, nitrogen which is going to form NO2, nitric oxide, like this. Then put carbon or any non-metal which is going to be there. The non-metal oxides are always acidic, sometimes neutral, whereas metal oxides are always basic in nature. Okay, basic in nature. ಹಾಗಿದ್ರೆ ಆಪ್ಷನ್ ಎ ಆಗುತ್ತೆ ನೋಡಿ, ಹೌದಲ್ವಾ? ರೈಟ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಮೋಸ್ಟ್ ಅಬಂಡೆಂಟ್ ಇನ್ ದ ಅರ್ತ್ ಕ್ರಸ್ಟ್. ಅರ್ತ್ ಕ್ರಸ್ಟ್ ಅಲ್ಲಿ ಯಾವುದು ಅಬಂಡೆಂಟ್ ಅಂತ ಹೇಳಿದ್ದಾರೆ, ನಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಆಪ್ಷನ್ ಬಿ. ಅಯನೈಸೇಷನ್ ಎಂಥಾಲ್ಪಿ, ಓಕೆ, ಫಾರ್ ದ ಎಲಿಮೆಂಟ್ಸ್ ಆಫ್ ಗ್ರೂಪ್ 13 ಫಾಲೋಸ್ ದ ಆರ್ಡರ್. ಯಾವ್ದಿರಬಹುದು? ಅಯನೈಸೇಷನ್ ಎಂಥಾಲ್ಪಿ ಸ್ವಲ್ಪ ಹುಷಾರಾಗಿ ನೋಡಬೇಕು. ಈ ಆರ್ಡರ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. NCERT ನಲ್ಲೇ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿರೋ ಒಂದಷ್ಟು ಪಾಯಿಂಟ್ಸ್ ಅಲ್ಲೇ ಇದು ಕೂಡ ಒಂದಾಗಿತ್ತು. ಸೊ ಆಪ್ಷನ್ ಡಿ ಬರುತ್ತೆ ನೋಡಿ. ಓಕೆ, ಸೊ ಫೋರ್ತ್ ಒನ್, ದ ರಿಲೇಶನ್ಶಿಪ್ ಬಿಟ್ವೀನ್ ಫಸ್ಟ್, ಸೆಕೆಂಡ್ ಅಂಡ್ ಥರ್ಡ್ ಅಯನೈಸೇಷನ್ ಎಂಥಾಲ್ಪೀಸ್ ಆಫ್ ಈಚ್ ಗ್ರೂಪ್ 13 ಎಲಿಮೆಂಟ್ ಈಸ್ ಅಂತ ಕೊಟ್ಟಿದ್ದಾರೆ. ಸರಿನಾ? ಹಾಗಿದ್ರೆ ಫಸ್ಟ್ ಅಯನೈಸೇಷನ್, ಸೆಕೆಂಡ್ ಅಯನೈಸೇಷನ್ ಅಂಡ್ ಥರ್ಡ್ ಅಯನೈಸೇಷನ್ ಎಂಥಾಲ್ಪಿ ಇದೆ. ಆ ಮೂರು ಅಯನೈಸೇಷನ್ ಎಂಥಾಲ್ಪಿಲಿ ಕೊನೆಯದು ಅಂದ್ರೆ ಥರ್ಡ್ ಅಯನೈಸೇಷನ್ ಎಂಥಾಲ್ಪಿ ವಿಲ್ ಬಿ ಆಲ್ವೇಸ್ ಹೈಯರ್ ದನ್ ದಟ್ ಆಫ್ ಸೆಕೆಂಡ್ ಒನ್ ಅಂಡ್ ಆಲ್ಸೋ ಫಸ್ಟ್ ಅಯನೈಸೇಷನ್ ಎಂಥಾಲ್ಪಿ. ಸೊ ಆಪ್ಷನ್ ಬಿ ಆಗುತ್ತೆ. ಹಾಗೆ ಫಿಫ್ತ್ ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಪ್ರಾಪರ್ಟೀಸ್ ಆಫ್ ಅಲ್ಯೂಮಿನಿಯಂ ಮೇಕ್ಸ್ ಇಟ್ ಯೂಸ್ಫುಲ್ ಫಾರ್ ಫುಡ್ ಪ್ಯಾಕೇಜಿಂಗ್. ಯಾವ ಪ್ರಾಪರ್ಟಿ ಅಂತ ಹೇಳ್ತಾ ಇದ್ದಾರೆ? ಗುಡ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ, good thermal conductivity, low density and non-toxicity. Our packaging ಗೆ ಅಂತ ಕೇಳಿರೋದ್ರಿಂದ we are going to discuss about density factor. Okay, our density factor ನಾವು ಏನ್ ಮಾಡ್ತಾ ಇದೀವಿ, ಕನ್ಸಿಡರ್ ಮಾಡ್ಕೊಳ್ತಾ ಇದ್ದೇವೆ. Okay, the next question, which of the following is are true regarding gallium? ಹೇಳೋದಾದ್ರೆ ನೋಡ್ತಾ ಬನ್ನಿ. The first one, it has unusually low melting point. It exists in liquid state during summer. It has a high boiling point at around 2676 Kelvin. The correct option is, okay, all are going to be true. 1, 2 and 3. Okay, the next one, the element which shows least metallic character is, least metallic character ಅಂದ್ರೆ most non-metallic character ಅಂತ. ಹಾಗಿದ್ರೆ ಸೆವೆಂತ್ ಒನ್ ಏನಾಗಬೇಕು? ಬೋರಾನ್ ವಿಲ್ ಬಿ ದ ಎಲಿಮೆಂಟ್ ವಿಚ್ ಇಸ್ ಶೋಯಿಂಗ್ ಲೀಸ್ಟ್ ಮೆಟಾಲಿಕ್ ಕ್ಯಾರೆಕ್ಟರ್. ಯಾಕೆ? ಬಿಕಾಸ್ ಇಟ್ ಇಸ್ ಅ ನಾನ್ ಮೆಟಲ್, ಹೌದಲ್ವಾ? ರೈಟ್. ನೆಕ್ಸ್ಟ್, ಕ್ವಶನ್ ನಂಬರ್ 8, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಹ್ಯಾಸ್ ದ ಲೋಯೆಸ್ಟ್ ಮೆಲ್ಟಿಂಗ್ ಪಾಯಿಂಟ್? ಹೇಳಕ್ಕಾಗತ್ತಾ? Right, boron, aluminum, gallium, thallium. So exceptionally we have the idea that gallium which is going to have the lowest melting point, lowest melting point among the group 13 elements. Next, which of the following does not form M3 plus ion? ಯಾವುದು M3 plus ಯಾವ್ದು ಫಾರ್ಮ್ ಮಾಡ್ಕೊಡಲ್ಲ ಅಂತೆ?
boron ಯಾಕೆ due to its small size and high ionization enthalpy it does not form plus 3 ion ಅಂದ್ರೆ B3 plus will not be existed ನಮಗೆ ಗೊತ್ತು ಅಲ್ಯೂಮಿನಿಯಂ ಪ್ಲಸ್ 3 ಇದೆ whereas B plus 3 is not possible ಯಾಕೆ small size and high ionization potential. Okay, right. Question number 10. The group 13 element that is liquid during summer and used for measuring high temperature is, so it is gallium. Straightforward question. Thallium shows different oxidation state because ಯಾಕಿರಬಹುದು because of the inert pair effect. Inert pair effect. ಅಂದ್ರೆ ಯಾವ್ಯಾವ ಆಕ್ಸಿಡೇಷನ್ ಸ್ಟೇಟ್ ತೋರಿಸ್ತಾ ಇದೆಯಂತೆ ಡಿಫರೆಂಟ್ ಅಂದ್ರೆ +1 and +3 ಆಕ್ಸಿಡೇಷನ್ ಸ್ಟೇಟ್ ಅನ್ನು ತೋರಿಸ್ತಾ ಇದೆ. ಓಕೆ ರೈಟ್. The exhibition of highest coordination number depends on the availability of vacant orbitals in the central atom. Which of the following element is not likely to act as central atom in MF6 3-? ಯಾವ್ದಿರ್ಬೋದು ಯಾವ್ದು ಆಕ್ಟ್ ಮಾಡಲ್ಲ ಆಪ್ಷನ್ ಬಿ because of the small size. Next question number 13. Which out of the following compound does not exist itself? ಯಾವ್ದಿರ್ಬೋದು thallium pentachloride ಯಾಕೆ because Tl+5 does not exist ಇಲ್ವೇ ಇಲ್ಲ right. Next question number 14. Aluminum chloride is ಅಂತ ಕೇಳಿದ್ದಾರೆ. Aluminum chloride ಅಂದ್ರೆ it is going to be trivalent and it is going to accept electron pair. So option will be C, Lewis acid. Okay, next. The strongest Lewis acid is ಯಾವುದು ಎಲ್ಲ ಬೋರಾನ್ ಹ್ಯಾಲೈಡ್ಸ್ ಕೊಟ್ಟಿದ್ದಾರೆ. ಸೊ ಆಲ್ರೆಡಿ ವಿ ನೋ ದಟ್ ಒನ್ BI3 ಯಾಕೆ ಡ್ಯೂ ಟು ಸೈನರ್ಜಿಕ್ ಎಫೆಕ್ಟ್. Okay, next. AlCl3 on hydrolysis gives ಏನು ಕೊಡುತ್ತೆ ಹೈಡ್ರೋಲಿಸಿಸ್ ಮಾಡಿದ್ರೆ AlOH ರೈಸ್ ಬರುತ್ತೆ. ಓಕೆ, ಸೊ ಆಪ್ಷನ್ ಬಿ. Which metal is protected by a layer of its own oxide? Right, that is aluminum. That's going to form a protective layer. That's why. Next, question number 18. Aluminum vessels should not be washed with minerals containing washing soda. Yake. Washing soda is expensive. Washing soda is easily decomposed. Washing soda reacts with aluminum to form soluble aluminates. Washing soda reacts with aluminum to form insoluble aluminum oxide. So option C will be the correct one. Option C. Next, when Al is added to KOH solution, ಏನಾಗುತ್ತಂತೆ? Right, Al aluminum ಇದೆ, which is going to be added to a basic solution. Right. Next one. Okay, KOH solution, basic solution ಜೊತೆ react ಆಗ್ತಾ ಇದೆ. It is going to form hydrogen, right? ನೋಡೋಣ. Al plus 2 KOH giving rise to plus 2 H2 giving rise to 2 KAlO2 plus 3 H2. Okay, right. So ಏನಾಗುತ್ತಂತೆ hydrogen gas is going to be liberated, hence option D is the correct one. Okay.
Which of the following does not react with aqueous NaOH? Okay, aqueous NaOH. Option A bರ್ತದೆ. Okay. So the next question. Amphoteric oxide among the following is ಯಾವುದು amphoteric oxide ಇಲ್ಲಿ ನೋಡಿ boron trioxide, right? Boric oxide, which is going to be acidic in nature, right? Al2O3 amphoteric, Ga2O3 amphoteric, In2O3 basic, and thallium trioxide is also basic. Therefore, the answer will be what? Option B. Next, question number 22. Boron forms covalent compounds due to ಯಾಕಿರಬಹುದು, right? Higher ionization energy, lower ionization energy, small size, both A and C. So option D is the correct one. Boron forms covalent bond due to higher ionization energy and a small size, right? Yes. Next, question number 23. NH3 and BF3 forms an adduct andre addition product readily because they form ಏನನ್ನ ಫಾರ್ಮ್ ಮಾಡ್ಕೊಳ್ತಾ ಇದೆ? ಈ ಕೋಆರ್ಡಿನೇಟ್ ಬಾಂಡ್. ಆಲ್ರೆಡಿ ಹೇಳಿದ್ದೀನಿ, ಕೋಆರ್ಡಿನೇಟ್ ಬಾಂಡ್ ಅಂದ್ರೆ that hydrogen which is going to add it to this one in the form of coordinate bond ತರ ಫಾರ್ಮ್ ಮಾಡ್ಕೊಳ್ತಾ ಇದೆ. Next, question number 24. The factor responsible for weak acidic nature of BF bonds in BF3 is ಯಾಕಿರಬಹುದು? Large electronegativity of fluorine, 3 centered 2 electron bonds in BF3, p-pi d-pi back bonding, p-pi p-pi back bonding. ಮಕ್ಕಳು ಕೇಳಿಸ್ಕೊಳ್ಳಿ, ಇದು p-pi p-pi back bonding ಅಂತ ಹೇಳಿ. Okay, the smaller atom shows more back bonding. ಗೊತ್ತಿರಬೇಕು, ಇವೆರಡು ಕೂಡ ಸ್ಮಾಲರ್ ಆಟಮ್ಸ್ ಇರೋದ್ರಿಂದ ಬ್ಯಾಕ್ ಬಾಂಡಿಂಗ್ ಅನ್ನ ಎಕ್ಸಿಬಿಟ್ ಮಾಡ್ತಾ ಇದೆ. The borax bead test. Okay, in this one, which compound is formed? ಯಾವ ಕಾಂಪೌಂಡ್ ಫಾರ್ಮ್ ಆಗತ್ತೆ ಅಂತ ಕೇಳ್ತಾ ಇದ್ದಾರೆ. So that is going to be metaborates ಅಲ್ವಾ? ಮೆಟಾಬೋರೇಟ್, ಸೋಡಿಯಂ ಮೆಟಾಬೋರೇಟ್ ನೋಡಿಬೇಕಂದ್ರೆ NaBO2 will be formed borax bead test ಅಲ್ಲಿ. ಹೌದಾ? ಸೋಡಿಯಂ ಮೆಟಾಬೋರೇಟ್ ಇರುತ್ತೆ. If we are just treating with suppose copper oxide ಅಂತ ತಗೊಂಡ್ರೆ with B2O3, it's going to give CuBO2 twice. This is going to be blue color and this is called cupric metaborate. Cupric metaborate. Next, question number 26. The formula of mineral borax is, okay, decahydrate. Na2B4O7.10H2O. ಇದು mineral borax formula. Next, 27. Which of the following hydroxide is acidic? Acidic. ನೋಡ್ಕೊಳ್ಳಿ, ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ಆಂಫೋಟೆರಿಕ್ ಇರುತ್ತೆ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಬೇಸಿಕ್ ಇರುತ್ತೆ, ಥ್ಯಾಲಿಯಂ ಹೈಡ್ರಾಕ್ಸೈಡ್ ಬೇಸಿಕ್ ಇರುತ್ತೆ, BOH ಥ್ರೈಸ್. ದಿಸ್ ಇಸ್ ಗೋಯಿಂಗ್ ಟು ಬಿ ಆರ್ಥೋಬೋರಿಕ್ ಆಸಿಡ್ ಅಂತ ಹೇಳಿ. ಇದನ್ನ ನಾವು H3BO3 ಅಂತ ಬೇಕಾದ್ರೂ ಬರ್ಕೋಬಹುದು. ದಿಸ್ ಈಸ್ ಅಸಿಡಿಕ್. ಕರೆಕ್ಟಾ? ಎಸ್. ಆರ್ಥೋಬೋರಿಕ್ ಆಸಿಡ್ ಏನ್ ಮಾಡುತ್ತೆ ಅಲ್ವಾ? ದಿಸ್ ಇಸ್ ವೆರಿ ಸಿಂಪಲ್ ಕ್ವಶನ್. Donate proton to form H2BO3 minus, accept proton, donate OH minus, accept OH minus. Right? BOH 4 times form ಮಾಡ್ಕೊಳ್ತಾ ಇದೆ. ಓಕೆನಾ? Right. So next, H3BO3 on heating up to 373 Kelvin yields
ಸಿನಾಪ್ಸಿಸ್ ಅಲ್ಲಿ ಹೇಳ್ಕೊಟ್ಟಿದ್ದೆ. H3BO3 upon heating up to 373 Kelvin, it is going to form HbO2 metaboric acid or ಆರ್ಥೋರೊಂಬಿಕ್ ಫಾರ್ಮ್ ಅಲ್ಲಿ ಇರುತ್ತೆ ಪ್ಲಸ್ H2O. ಕರೆಕ್ಟಾ? ಸೊ ಆಪ್ಷನ್ ಸಿ ಆಗುತ್ತೆ ನೋಡಿ. 38th, ಬೋರಿಕ್ ಆಸಿಡ್ is polymeric due to ಯಾಕಿರಬಹುದು? ದ ಪ್ರೆಸೆನ್ಸ್ ಆಫ್ ಹೈಡ್ರೋಜನ್ ಬಾಂಡ್. H3BO3 ನಲ್ಲಿ ಹೈಡ್ರೋಜನ್ ಆಟಮ್ ಜಾಸ್ತಿ ಇರುತ್ತೆ, ಹಾಗಾಗಿ ಇದು ಪಾಲಿಮರಿಕ್. ನೆಕ್ಸ್ಟ್ ಒನ್, BOH thrice is ಎಂತ ಆಸಿಡ್ ಅಂತೆ? ಇಟ್ ಇಸ್ ಎ ಮೋನೋಬೇಸಿಕ್ ಆಸಿಡ್. ಹೌದಲ್ವಾ? ಇದು ಲೂಯಿಸ್ ಆಸಿಡ್. ಮೋನೋಬೇಸಿಕ್ ಆಸಿಡ್ ಅಂದ್ರೆ H+ ಕೊಡೋ ಆಸಿಡ್ ಅಲ್ಲ. ಓಕೆ, ಇಟ್ ಇಸ್ ಎ ಲೂಯಿಸ್ ಆಸಿಡ್. ಓಕೆನಾ? ನೆಕ್ಸ್ಟ್ ಒನ್, ಆರ್ಥೋಬೋರಿಕ್ ಆಸಿಡ್ ವೆನ್ ಹೀಟೆಡ್ ಟು ರೆಡ್ ಹಾಟ್ ಏನ್ ಕೊಡುತ್ತೆ? ಎಕ್ಸ್ಟ್ರೀಮ್ ಹೀಟಿಂಗ್ ಆಫ್ H3BO3 is, okay, that is going to giving rise to pyroboric acid. Pyroboric acid ಕೊಡ್ತಾ ಇದೆ ಅಂತ. The formula is going to be, ನೋಡಿ ರಿಯಾಕ್ಷನ್ ಬರೀತಾ ಹೋಗ್ತೀನಿ. H3BO3 100 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಹೀಟ್ ಮಾಡಿದ್ರೆ ಇಟ್ಸ್ ಗೋಯಿಂಗ್ ಟು ಗಿವ್ HbO2 ಅಂದ್ರೆ 373 ಕೆಲ್ವಿನ್ ಅಲ್ಲಿ. 160 ಡಿಗ್ರೀಸ್ ಅಲ್ಲಿ ಹೀಟ್ ಮಾಡಿದ್ರೆ ಇಟ್ ಇಸ್ ಗೋಯಿಂಗ್ ಟು ಗಿವ್ H2B4O7 ಪ್ಲಸ್ H2O. ಮತ್ತೆ ಹೀಟ್ ಮಾಡಿದ್ರೆ 2B2O3 ಪ್ಲಸ್ H2O. ರೈಟ್? ಸೊ ಇಟ್ ಇಸ್ ಕಾಲ್ಡ್ as ಪೈರೋಬೋರಿಕ್ ಆಸಿಡ್ ಅಂತ ಕರೀತಾ ಇದ್ವಿ. ಓಕೆ, ನೆಕ್ಸ್ಟ್, ವಿಚ್ ಈಸ್ ಫಾಲ್ಸ್ ಇನ್ ಕೇಸ್ ಆಫ್ ಬೋರಿಕ್ ಆಸಿಡ್? ಯಾವುದು ಫಾಲ್ಸ್ ಸ್ಟೇಟ್ಮೆಂಟ್ ಅಂತ ಹೇಳ್ತಾರೆ? ಇಟ್ ಆಕ್ಟ್ಸ್ as a tribasic acid, it has a planar structure, it acts as a monobasic acid, it is soluble in hot water ಅಂತ ಹೇಳಿ. ಇದು ಮೋನೋಬೇಸಿಕ್ ಆಸಿಡ್, ಹೌದಲ್ವಾ? ಹಾಗಾಗಿ ಟ್ರೈಬೇಸಿಕ್ ಅಂತ ಕೊಟ್ಟಿದ್ದಾರೆ. ಫಾಲ್ಸ್ ಸ್ಟೇಟ್ಮೆಂಟ್ ಇಸ್ ದಿಸ್ ಒನ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 34. BCl3 does not exist as a dimer, but BH3 exists as dimer. ಯಾಕೆ? Chlorine is more electronegative than hydrogen. There is pi-pi back bonding in BCl3, but BH3 does not contain such multiple bonds. Large-sized chlorine atoms do not fit in between the small boron atoms, whereas small-sized hydrogen atoms get fitted in between boron atoms. None of the above. So ಒಂದು ತಿಳ್ಕೊಳ್ಳಿ, ಇಲ್ಲಿ ನಾವು ಇಂಟರ್ಸ್ಟೀಷಿಯಲ್ ಸ್ಪೇಸ್ ಅನ್ನು ನಾವು ಕೌಂಟ್ ಮಾಡಬೇಕಾಗುತ್ತೆ. ಒಂದು ಬೋರಾನ್ ಚಿಕ್ಕ ಆಟಮ್ ಇದೆ, ಕ್ಲೋರಿನ್ ದೊಡ್ಡ ಆಟಮ್ ಇದೆ, ಹಾಗಾಗಿ ಅದು ಫಿಟ್ ಆಗೋದಿಲ್ಲ ಆ ಇಂಟರ್ಸ್ಟೀಷಿಯಲ್ ಸೈಟ್ ಅಲ್ಲಿ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಒನ್. ಓಕೆನಾ? ರೈಟ್. ಇನ್ ರಿಯಾಕ್ಷನ್ BF3 plus LiBH4 giving rise to LiF and X. ಹಾಗಾದ್ರೆ X ಏನಾಗಿರುತ್ತೆ ನೋಡುವ. Right, that is going to be diborane. ಆಲ್ರೆಡಿ ಹೇಳ್ಕೊಟ್ಟಿದ್ದೇನೆ, ಪ್ರಿಪರೇಷನ್ ಆಫ್ ಡೈಬೋರೇನ್ ಅಲ್ಲಿ ಲಿಥಿಯಂ ಬೋರೋಹೈಡ್ರೈಡ್ ಇಂದ ಪ್ರಿಪರೇಷನ್ ಮಾಡ್ತೀವಿ ಅಂತ. ನೆಕ್ಸ್ಟ್, ಇನ್ಆರ್ಗ್ಯಾನಿಕ್ ಬೆನ್ಸೀನ್ ಈಸ್ ಬೋರಜೈನ್, ಬೋರಜೋಲ್ ಅಂತ ಕರೀತಾ ಇದ್ದೀವಿ ಅಲ್ವಾ? ರೈಟ್. ಈಗ ಅದರ ಫಾರ್ಮುಲಾ ಬಂದು B3N3H6. ಹೇಗಿರುತ್ತೆ ನೋಡೋದಕ್ಕೆ? ಬೋರಾನ್, ನೈಟ್ರೋಜನ್, ಬೋರಾನ್, ನೈಟ್ರೋಜನ್, ಬೋರಾನ್, ನೈಟ್ರೋಜನ್, ಈ ರೀತಿ ಇರುತ್ತೆ. ನೋಡೋದಕ್ಕೆ ಬೆನ್ಸೀನ್ ತರನೇ ಇರುತ್ತೆ. ಆಲ್ಟರ್ನೇಟಿವ್ ಡಬಲ್ ಬಾಂಡ್ ಅಂಡ್ ಸಿಂಗಲ್ ಬಾಂಡ್, ಎಲ್ಲ ಆಟಮ್ ಮೇಲೂ ಹೈಡ್ರೋಜನ್ ಆಟಮ್ ಇರುತ್ತೆ. ಈ ತರ ಇರುತ್ತೆ. ಇದನ್ನ ನಾವು ಬೋರಜೈನ್ ಅಥವಾ ಬೋರಜೋಲ್ ಅಂತ ಕರೀತಾ ಇದ್ದೀವಿ. ಓಕೆ, ರೈಟ್. ಸೊ ಆಪ್ಷನ್ ಸಿ ಆಗುತ್ತೆ ನೋಡಿ. ಅಲ್ಲಿ ಬೆನ್ಸೀನ್ ಅಂತ ತಗೊಂಡೇನು ಬರುತ್ತೆ? ಫಾರ್ಮುಲಾ C6H6. ಈ 3 ಕಾರ್ಬನ್ ಬದಲಿಗೆ ಇಲ್ಲಿ
ಮೂರು ಬೋರಾನ್ ಆಟಮ್ ಇದೆ, ಮೂರು ನೈಟ್ರೋಜನ್ ಆಟಮ್ ಇದೆ ಅಷ್ಟೇ, ಇನ್ನೇನು ಇಲ್ಲ. ಓಕೆ, ಸೊ ದ ಸ್ಟ್ರಕ್ಚರ್ ಆಫ್ ಡೈಬೋರೇನ್ ಕಂಟೈನ್ಸ್, ಡೈಬೋರೇನ್ ಅಲ್ಲಿ ಏನಿರುತ್ತೆ ನೋಡೋಣ. ನೋಡಿ, ಬೋರಾನ್ ಆಟಮ್ ಈ ರೀತಿ ಇರುತ್ತೆ, ಹೈಡ್ರೋಜನ್ ಆಟಮ್ ಪ್ಲೇನಾರ್ ಈ ರೀತಿ ಇರುತ್ತೆ. ಓಕೆ, ಮತ್ತೆ ಇಲ್ಲಿ ಒಂದು ಹೈಡ್ರೋಜನ್ ಇರುತ್ತೆ, ಇಲ್ಲೊಂದು ಹೈಡ್ರೋಜನ್ ಇರುತ್ತೆ. ದೇ ಆರ್ ಗೋಯಿಂಗ್ ಟು ಪ್ಲೇನಾರ್, ನಾಟ್ ಪ್ಲೇನಾರ್, ನಾನ್ ಪ್ಲೇನಾರ್ ಇರುತ್ತೆ. ಅಬೌವ್ ದ ಪ್ಲೇನ್ ಒಂದಿದ್ರೆ, ಬಿಲೋ ದ ಪ್ಲೇನ್ ಇನ್ನೊಂದಿರುತ್ತೆ. ಹೌದಲ್ವಾ? ರೈಟ್. ಇದನ್ನೇ ನಾವು ಬನಾನಾ ಬಾಂಡ್ ಅಂತ ಕರೀತಾ ಇದ್ದೀವಿ. ಬನಾನಾ ಬಾಂಡ್, ಇಟ್ ಈಸ್ 3 ಸೆಂಟರ್ಡ್, ನೆನ್ಪಿಟ್ಕೊಳ್ಳಿ, 2 ಎಲೆಕ್ಟ್ರಾನ್ ಬಾಂಡ್ ಅಂತ ಹೇಳಿ, 3C 2E ಬಾಂಡ್ ಅಂತ ಕರಿತೀವಿ. ಇದನ್ನ ನಾವು 2 ಸೆಂಟರ್ಡ್ 2 ಎಲೆಕ್ಟ್ರಾನ್ ಬಾಂಡ್ ಅಂತ ಕರಿತೀವಿ. ಇದು ನಾರ್ಮಲ್ ಬಾಂಡ್. ಓಕೆ, ಸೊ ಈಗ ನೋಡೋಣಂತೆ 4 2C 2E ಬಾಂಡ್ ಅಂಡ್ 4 3C 2E ಬಾಂಡ್, 2 2C 2E bonds and 2 3C 3E bond, 2 2C 2E bonds and 4 2 3C 2E bond, 4 2C 2 centered 2 electron bond and 2 3 centered 2 electron bond. ಹಾಗಾದ್ರೆ ಆಪ್ಷನ್ ಯಾವ್ದು ಬರುತ್ತೆ ನೋಡಿ? that is going to be option D. ಹೌದಲ್ವಾ? there are such 2 3 centered 2 electron bond and 4 2 centered 2 electron bonds are there. in diborane structure na already ನೋಡ್ಕೊಂಡಿದ್ದೀರಾ, ಹೌದಾ? 2 bridged hydrogen and 4 terminal hydrogen are present. Diborane upon hydrolysis give, diborane ನ hydrolysis ಮಾಡಿದ್ರೆ ನಮಗೆ ಆರ್ಥೋಬೋರಿಕ್ ಆಸಿಡ್ ಬರುತ್ತೆ. ಆಲ್ರೆಡಿ ರಿಯಾಕ್ಷನ್ಸ್ ಅಲ್ಲಿ ಓದಿರ್ತೀರಿ. ಓಕೆ, ಬೋರೋಸೋಲ್ is known as, ಆಲ್ರೆಡಿ ಗೊತ್ತಿದೆ ನಿಮಗೆ, ಇಟ್ ಇಸ್ ಕಾಲ್ಡ್ as what? ಇನ್ಆರ್ಗ್ಯಾನಿಕ್ ಬೆನ್ಸೀನ್. ಹೌದಲ್ವಾ? ಅದರ ಫಾರ್ಮುಲಾ B3N3H6 ಅಂತ ಹೇಳಿ, which is very much similar to that of benzene. Next, the compound of boron and hydrogen are collectively called as, ಏನಂತ ಕರೀತಾರೆ ಅಲ್ವಾ? that is going to be borane ಅಂತ ಕರೀತಾರೆ, boranes ಅಂತ. Okay, next, the bonds present in borosol or inorganic benzene are, ಹಾಗಾದ್ರೆ ಕೌಂಟ್ ಮಾಡ್ಬೋದಲ್ವಾ? ನೋಡಿ, ನಿಮಗೆ ಬಿಡ್ತಾ ಇದ್ದೀನಿ, ಇದನ್ನ ಎಷ್ಟಿರುತ್ತೆ ಏನಿರುತ್ತೆ ನೋಡಿ ಹೇಳಬೇಕು. ಹಾಗಾದ್ರೆ ಆ ಕ್ವಶನ್ಗೆ ಇನ್ನೊಮ್ಮೆ ಹೋಗೋಣಂತೆ. ಓಕೆ, ಇನ್ಆರ್ಗ್ಯಾನಿಕ್ ಬೆನ್ಸಿನ್, ಇದರಲ್ಲಿ ಎಷ್ಟು ಪೈ ಬಾಂಡ್ಸ್ ಇದೆ ಅಂತ ಹೇಳಲಿಕ್ಕಾಗುತ್ತಾ? ಹೌದಾ? ರೈಟ್. ಹಾಗಿದ್ರೆ ನೋಡೋಣ. ಇದರಲ್ಲಿ 3 ಪೈ ಬಾಂಡ್ಸ್ ಇರುತ್ತೆ. ನೋಡ್ಕೊಂಬನ್ನಿ, ಕೌಂಟ್ ಮಾಡಿ. 1 ಇಲ್ಲಿಂದ 1 2 3 4 5 6 7 8 9 10 11 12 12 ಸಿಗ್ಮಾ ಬಾಂಡ್ಸ್ ಇರುತ್ತಂತೆ. 12 ಸಿಗ್ಮಾ ಬಾಂಡ್ಸ್, 1 2 3 4 5 6 7 8 9 10 11 12 3 ಪೈ ಬಾಂಡ್ಸ್ ಇರುತ್ತೆ. ಗೊತ್ತಾಯ್ತಾ ಮಕ್ಕಳ? ನೋಡೋಣ ಈಗ. ಓಕೆ, ಈಗ ಹೇಳಿ ಆನ್ಸರ್ ಯಾವ್ದು ಬರ್ತಾ ಇದೆ? 42 ಈಸ್ ಬಿ. ಸರಿನಾ? ಆ ಸ್ಟ್ರಕ್ಚರ್ ಅನ್ನ ಬರಿಬೇಕು, ಬರೆದ್ಬಿಟ್ಟು ನೋಡ್ಬೇಕು. ಡಬಲ್ ಬಾಂಡ್ ಎಲ್ಲೇ ಬಂದ್ರು ಒಂದು ಸಿಗ್ಮಾ ಬಾಂಡ್ ಅಂತ ಕೌಂಟ್ ಮಾಡ್ಕೊಳ್ಳಿ, ಇನ್ನು ಉಳಿದ ಎಲ್ಲ ಬಾಂಡ್ಸ್ ಗಳನ್ನ ಪೈ ಬಾಂಡ್ಸ್ ಅಂತ ತಗೋಬೇಕು. ದ 2 ಟೈಪ್ಸ್ ಆಫ್ ಬಾಂಡ್ಸ್ ಪ್ರೆಸೆಂಟ್ ಇನ್ B2H6 ಆರ್ ಕೋವಲೆಂಟ್ ಅಂಡ್ ಏನಾಗಿರುತ್ತೆ? ಹೈಡ್ರೋಜನ್ ಬ್ರಿಡ್ಜ್ ಬಾಂಡ್ ಅಂತ. ಕೋವಲೆಂಟ್ ಮತ್ತೆ ಹೈಡ್ರೋಜನ್ ಬ್ರಿಡ್ಜ್ ಬಾಂಡ್ಸ್ ಇರುತ್ತೆ ಡೈಬೋರೇನ್ ಅಲ್ಲಿ. ಅದನ್ನೇ ನಾವು ಬ್ರಿಡ್ಜ್ಡ್ ಬಾಂಡ್ ಅಥವಾ ಬನಾನಾ ಬಾಂಡ್ ಅಂತ ಕರೀತಾ ಇದ್ದೀವಿ. ಓಕೆ, ರಿಯಾಕ್ಷನ್ ಆಫ್ ಡೈಬೋರೇನ್ ವಿತ್ ಅಮೋನಿಯಾ ಗಿವ್ಸ್ ಏನ್ ಕೊಡುತ್ತೆ ನೋಡಿ? B2H6 ಅಪಾನ್ ಟ್ರೀಟ್ಮೆಂಟ್ ವಿತ್ NH3, ಅಂದ್ರೆ ಇಲ್ಲಿ ಎಕ್ಸಸ್ ಆಫ್ NH3 ತಗೊಂಡಿರ್ತೀವಿ. ಎಕ್ಸಸ್ ಆಫ್ ಅಮೋನಿಯಾ ಅಟ್ ಲೋ ಟೆಂಪರೇಚರ್ ಬರೋ ಕಾಂಪೌಂಡ್ B2H6.2NH3. ಇದನ್ನೇ ನಾವು an addition ಪ್ರಾಡಕ್ಟ್ ಅಂತ ಕರೀತಾ ಇದ್ದೀವಿ.
ಸೊ ಅದನ್ನ ಅಯಾನಿಕ್ ಫಾರ್ಮ್ ಅಲ್ಲಿ ಬರೆದ್ರೆ ಈ ರೀತಿ ಕಾಣಿಸುತ್ತೆ. ಸರಿನಾ? BH2 NH3 twice plus and BH4 minus, cationic and anionic. Next, which of the following compound is not matched correctly with its structure? ಯಾವುದು ಕರೆಕ್ಟ್ ಆಗಿ ಮ್ಯಾಚ್ ಆಗಿಲ್ಲ ಅಂತ ಕೇಳ್ತಾ ಇದ್ದಾರೆ. ಹೌದಾ? ನೋಡಿ, ನಾಟ್ ಕರೆಕ್ಟ್ಲಿ ಮ್ಯಾಚ್. ಇಲ್ಲಿ ನೋಡ್ಕೊಡಿ, ಇಲ್ಲಿ ಈ ಅಲ್ಯೂಮಿನಿಯಂ ಅನ್ನೋದು ಬ್ರಿಡ್ಜ್ ಅಲ್ಲಿ ಬಂದಿದೆ, ಕ್ಲೋರಿನ್ ಅನ್ನೋದು ಸೆಂಟರ್ ಆಟಮ್ ಆಗಿದೆ. ಸೊ ದಿಸ್ ಇಸ್ ರಾಂಗ್. ಹಾಗಿದ್ರೆ ಆಪ್ಷನ್ ಇದೇ ಆಗಿರುತ್ತೆ ನೋಡಿ. ಸರಿನಾ? ಎಸ್, ಉಳಿದ ಎಲ್ಲ ಸ್ಟ್ರಕ್ಚರ್ಗಳು ಕರೆಕ್ಟ್ ಆಗಿದೆ. Next, the electronic configuration of 4 different elements is given below. Identify the group 14 elements among these. ಯಾವುದು ಕರೆಕ್ಟ್ ಆಗುತ್ತೆ ನೋಡಿ. The 14th group electronic configuration will be noble gas. After that NS2 NP2. ಹಾಗಾದ್ರೆ ಈ ರೀತಿ ಕಾನ್ಫಿಗರೇಷನ್ ಇರೋ ಎಲಿಮೆಂಟ್ ಗಳನ್ನ ನಾವು 14th ಗ್ರೂಪ್ ಅಂತ ಕರಿತಾ ಇದ್ದೀವಿ. ಸರಿನಾ? ಓಕೆ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಮೋಸ್ಟ್ ಎಲೆಕ್ಟ್ರೋ ನೆಗೆಟಿವ್? ಕೊಟ್ಟಿರೋದ್ರಲ್ಲಿ ಯಾವುದು ಮೋಸ್ಟ್ ಎಲೆಕ್ಟ್ರೋ ನೆಗೆಟಿವ್ ಅಂತ ಹೇಳಬೇಕು. ಹಾಗಾದ್ರೆ ಯಾವುದೇ ಗ್ರೂಪ್ ಅಲ್ಲಿ ತಗೊಂಡ್ರು ಫಸ್ಟ್ ಎಲಿಮೆಂಟ್ ವಿಲ್ ಬಿ ಮೋಸ್ಟ್ ಎಲೆಕ್ಟ್ರೋ ನೆಗೆಟಿವ್ ಅಂಡ್ ದ ರಿಮೈನಿಂಗ್ ವಿಲ್, ಅಂದ್ರೆ ಡೌನ್ ದ ಗ್ರೂಪ್ ಏನಾಗುತ್ತೆ, ಎಲೆಕ್ಟ್ರೋ ನೆಗೆಟಿವಿಟಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಐಸೋಟೋಪ್ ಆಫ್ ಕಾರ್ಬನ್ ಈಸ್ ರೇಡಿಯೋ ಆಕ್ಟಿವ್? ಆಲ್ರೆಡಿ ನಮಗೆ ಗೊತ್ತಿದೆ, ಕಾರ್ಬನ್ 14. ಹೌದಲ್ವಾ? ಅದನ್ನ ನಾವೆಲ್ಲಿ ಯೂಸ್ ಮಾಡ್ತಾ ಇದೀವಂತೆ, ರೇಡಿಯೋ ಕಾರ್ಬನ್ ಡೇಟಿಂಗ್ ಅಲ್ಲಿ ಯೂಸ್ ಮಾಡ್ತಿದೀವಿ. ಅದರ ಹಾಫ್ ಲೈಫ್, ಅದನ್ನ T½ ಅಂತ ತಗೊಳ್ತಿದೀನಿ, 5770 ವರ್ಷಗಳು, 5770 ಇಯರ್ಸ್ ಅಂತ. T½ ಅಂದ್ರೆ ಹಾಫ್ ಲೈಫ್, ಅಂದ್ರೆ 1 kg ಕಾರ್ಬನ್ 14 ಅನ್ನು ತಗೊಂಡ್ರೆ ಅದು ಅರ್ಧ kg ಆಗ್ಲಿಕ್ಕೆ ಬೇಕಿರುವಂತಹ ಟೈಮ್. ಕಾರ್ಬನ್ ಅಂಡ್ ಸಿಲಿಕಾನ್ ಬಿಲಾಂಗ್ ಟು 14th group. The maximum coordination number of carbon is in commonly occurring compound is 4, whereas that of silicon is 6. ಯಾಕೆ ಇದು ಗೊತ್ತಿರುತ್ತೆ ನಿಮಗೆ ರೀಸನ್? ಲಾರ್ಜ್ ಸೈಜ್ ಆಫ್ ಸಿಲಿಕಾನ್, ಅಥವಾ ಮೋರ್ ಎಲೆಕ್ಟ್ರೋಪಾಸಿಟಿವ್ ನೇಚರ್ ಆಫ್ ಸಿಲಿಕಾನ್, ಅಥವಾ ಅವೈಲಬಿಲಿಟಿ ಆಫ್ ಡಿ ಎಲೆಕ್ಟ್ರಾನ್ ಅಥವಾ ಡಿ ಆರ್ಬಿಟಲ್ ಇನ್ ಸಿಲಿಕಾನ್. ಓಕೆ, ಡಿ ಆರ್ಬಿಟಲ್ಸ್ ಇರೋದ್ರಿಂದ, ಅಲ್ಲಿ ಎಲೆಕ್ಟ್ರಾನ್ಸ್ ಇರೋದ್ರಿಂದ ಸಿಲಿಕಾನ್ ವೇಲೆನ್ಸಿ ಎಕ್ಸ್ಟೆಂಡ್ ಆಗುತ್ತೆ. ಓಕೆ, ಹಾಗಿದ್ರೆ ನೆಕ್ಸ್ಟ್ ಕ್ವಶನ್. ದ ಇನರ್ಟ್ ಪೇರ್ ಎಫೆಕ್ಟ್ ಇಸ್ ಮೋಸ್ಟ್ ಪ್ರಾಮಿನೆಂಟ್ ಇನ್ ಯಾವ್ದ್ರಲ್ಲಿ? ಡೌನ್ ದ ಗ್ರೂಪ್ ಇನರ್ಟ್ ಪೇರ್ ಎಫೆಕ್ಟ್ ಜಾಸ್ತಿ ಆಗುತ್ತೆ ಅಂತ ಗೊತ್ತೆ, ದಟ್ಸ್ ವೈ ದಟ್ ಇಸ್ ಲೆಡ್, Pb. The most stable +2 oxidation state is exhibited by ಯಾವುದರಲ್ಲಿ +2 oxidation state ಅಂದ್ರೆ ಡೌನ್ ದ ಗ್ರೂಪ್ ಇನ್ ಆಲ್ಕಲಿ ಮೆಟಲ್ ದ +2 oxidation state increases. ಯಾಕೆಂದ್ರೆ Pb ಅನ್ನೋದು PbCl2 ಆಗಿ ಉಳ್ಕೊಳ್ಳುತ್ತೆ, ಅದರಲ್ಲಿ ಆಕ್ಸಿಡೇಷನ್ ಸ್ಟೇಟ್ +2 ಕಾಮನ್ ಆಗಿ ಸಿಗುವಂತಹ ಆಕ್ಸಿಡೇಷನ್ ಸ್ಟೇಟ್. 52. ವಿಚ್ ಆಫ್ ದ ಫಾಲೋಯಿಂಗ್ ಲೆಡ್ ಆಕ್ಸೈಡ್ ಇಸ್ ಪ್ರೆಸೆಂಟ್ ಇನ್ ಸಿಂಧೂರ್? ಓಕೆ, ಹಾಗಾದ್ರೆ ಯಾವ್ದಿರ್ಬೋದು? ಸ್ವಲ್ಪ ಗೊತ್ತಿರಬೇಕು, ಇದೊಂದು ಸ್ವಲ್ಪ ಜನರಲ್ ನಾಲೆಡ್ಜ್ ಕ್ವಶನ್ ಇರುತ್ತೆ. Pb3O4 ವಿಚ್ ವಿಲ್ ಬಿ ಆಲ್ಸೋ ನೋನ್ ಆಸ್ ವಾಟ್, ಸಿಂಧೂರ್. ಇದನ್ನ ನಾವು ಸಿಂಧೂರ್ ಅಂತ ಕರಿತೀವಿ. ಓಕೆನಾ? ಸೊ ಆಪ್ಷನ್ ಡಿ ಆಗುತ್ತೆ ನೋಡಿ. ನೆಕ್ಸ್ಟ್, ಮಾರ್ಕ್ ದ ಆಕ್ಸೈಡ್ ವಿಚ್ ಇಸ್ ಆಂಫೋಟೆರಿಕ್ ಇನ್ ಕ್ಯಾರೆಕ್ಟರ್. ಆಂಫೋಟೆರಿಕ್ ಕ್ಯಾರೆಕ್ಟರ್ ಅಂತ ಹೇಳ್ತಾ ಇದ್ದಾರೆ, ಯಾವ್ದಿರಬಹುದು ಅಲ್ವಾ? ಎಸ್, ಹಾಗಿದ್ರೆ CO2 ಅನ್ನೋದೇನಾಗುತ್ತಪ್ಪ, ವಿಚ್ ಇಸ್ ಗೋಯಿಂಗ್ ಟು ಬಿ ಅಸಿಡಿಕ್. SiO2 ಆಲ್ಸೋ ಅಸಿಡಿಕ್. ಕ್ಯಾಲ್ಸಿಯಂ ಆಕ್ಸೈಡ್ ಇಸ್ ಬೇಸಿಕ್. ಹಾಗಾದ್ರೆ ಉಳ್ಕೊಂಡಿರೋದಂತೆ ಇದು ಟಿನ್ ಆಕ್ಸೈಡ್ ಆಂಫೋಟೆರಿಕ್. ಓಕೆನಾ? ಸೊ ಆಪ್ಷನ್ ಸಿ ಆಗತ್ತೆ. ರೆಡ್ ಲೆಡ್ ಈಸ್, ಯಾವುದನ್ನ ರೆಡ್ ಲೆಡ್ ಅಂತ ಕರಿತಾ ಇದ್ದೀವಿ? ಸೊ ದಟ್ ಈಸ್ ಕಾಲ್ಡ್ ಅಸ್ Pb3O4. ಅದನ್ನೇ ನಾವು ಸಿಂಧೂರ್ ಅಂತ ಹೇಳಿ ಆಲ್ರೆಡಿ ಕರೆದಿದ್ದೀವಿ ಅಲ್ವಾ? ಇಟ್ ಈಸ್ ಮಿಕ್ಸ್ಡ್ ಆಕ್ಸೈಡ್ ಆಫ್ lead 2 and Pb4. It acts as a powerful oxidizing agent. Next, the oxide of lead used in lead accumulator is, ಯಾವ್ದ್ರಲ್ಲಿ lead accumulator ಅಲ್ಲಿ ಯಾವ್ದನ್ನ ಯೂಸ್ ಮಾಡ್ತೀವಿ ಅಂತ ಹೇಳಿ? lead storage batteries ಅಲ್ಲಿ ಯೂಸ್ ಮಾಡುವಂಥದ್ದು PbO2, ಕರೆಕ್ಟಾ? lead accumulators ಅಲ್ಲಿ.
ವಿಚ್ ಆಫ್ ದ ಫಾಲೋಯಿಂಗ್ ಆರ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್? ಯಾವುದು ಕರೆಕ್ಟ್ ಆಗಿ ಮ್ಯಾಚ್ ಆಗಿಲ್ಲ? ಕರೆಕ್ಟಾ? ಹೇಳಿ ನೋಡೋಣ. GeO2 ಅಸಿಡಿಕ್ ಅಂತ, PbO2 ಆಂಫೋಟೆರಿಕ್ ಅಂತ, CO ನ್ಯೂಟ್ರಲ್ ಅಂತ, SiO2 ಆಂಫೋಟೆರಿಕ್. ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್. ಸರಿನಾ? ಎಸ್. ಹಾಗಿದ್ರೆ PbO2 ಆಗುತ್ತೆ ಇದು. ಓಕೆ, ಒನ್ ಸೆಕೆಂಡ್. ಸೊ ಇದರಲ್ಲಿ ನೋಡ್ತಾ ಇರೋದು ನಾವು ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್, ಹೌದಲ್ವಾ? ಎಸ್. SiO2 ಅಂದ್ರೆ ಆಪ್ಷನ್ 4 ಓನ್ಲಿ. ಯಾಕೆ? ಆಂಫೋಟೆರಿಕ್ ಅಂತ ಕೊಟ್ಬಿಟ್ಟಿದ್ದಾರೆ. ಇಟ್ ಈಸ್ ಅಸಿಡಿಕ್ ಅಲ್ವಾ? ಅಸಿಡಿಕ್. That's why that is the only one which is wrongly matched. Lead thermally stable, least thermally stable is, ತುಂಬಾ thermal stable ಕಡಿಮೆ ಇರೋದು ಯಾವುದು ಇದರಲ್ಲಿ ಅಂತ? ಕಾರ್ಬನ್ ಟೆಟ್ರಾಕ್ಲೋರೈಡ್ ಇದೆ, ಸಿಲಿಕಾನ್ ಟೆಟ್ರಾಕ್ಲೋರೈಡ್, ಜರ್ಮೇನಿಯಂ ಟೆಟ್ರಾಕ್ಲೋರೈಡ್, ಜರ್ಮೇನಿಯಂ ಟೆಟ್ರಾಬ್ರೋಮೈಡ್. ಓಕೆ, ಹಾಗಾದ್ರೆ ಈ ಕ್ವಶನ್ ಅನ್ನು ನೋಡ್ಬೇಕಾದ್ರೆ ನೋಡಿ, ಥರ್ಮಲ್ ಸ್ಟೆಬಿಲಿಟಿ ಆಫ್ ಟೆಟ್ರಾ ಹ್ಯಾಲೈಡ್ ಡಿಕ್ರೀಸಸ್ ಲೈಕ್ ಕಾರ್ಬನ್ ಟೆಟ್ರಾ ಹ್ಯಾಲೈಡ್, ಸಿಲಿಕಾನ್ ಟೆಟ್ರಾ ಹ್ಯಾಲೈಡ್, ಜರ್ಮೇನಿಯಂ ಟೆಟ್ರಾ ಹ್ಯಾಲೈಡ್ ಅಂಡ್ ಟಿನ್ ಟೆಟ್ರಾ ಹ್ಯಾಲೈಡ್. ಬಟ್ ಇಲ್ಲಿ ಟಿನ್ ಇಲ್ಲ, ಜರ್ಮೇನಿಯಂ ಟೆಟ್ರಾ ಹ್ಯಾಲೈಡ್ ಇಸ್ ಲೀಸ್ಟ್ ಸ್ಟೇಬಲ್, ಥರ್ಮಲಿ ಸ್ಟೇಬಲ್. ನೆಕ್ಸ್ಟ್ ಕ್ವಶನ್ ನಂಬರ್ 58 ಹೋಗೋಣಂತೆ. ಅನ್ಲೈಕ್ ದ ಅದರ್ ಎಲಿಮೆಂಟ್ಸ್ ಆಫ್ ದಿಸ್ ಇಟ್ಸ್ ಗ್ರೂಪ್ carbon and silicon does not form MX2 type molecule. Yake? Why? Energetically, this is not possible. Carbon undergoes catenation, alba, and it is non-metallic in nature. Carbon does not contain d orbital. ನೋಡಿ, ಇದು ಸ್ವಲ್ಪ ಟ್ರಿಕ್ಕಿ ಕ್ವಶನ್ ಅನ್ಸುತ್ತೆ. ಯಾಕೆ? ನೀವು ಅಂದ್ಕೊಂತೀರಾ ಕಾರ್ಬನ್ ಅಂಡರ್ಗೋಸ್ ಕ್ಯಾಟನೇಷನ್, ಇಟ್ ಈಸ್ ನಾನ್ ಮೆಟಾಲಿಕ್, ಹೌದಲ್ವಾ? ಹಾಗಿದ್ರೆ the stability of dihalide increases down the group except carbon and silicon, all other members form dihalides. ಹಾಗಾದ್ರೆ ಎನರ್ಜಿಟಿಕಲಿ ಅದು ಸ್ಟೇಬಲ್ ಅಲ್ಲ, ಪಾಸಿಬಲ್ ಇಲ್ಲ. ಎನರ್ಜಿಟಿಕಲಿ ಅಂದ್ರೆ ಆ ಮಾಲಿಕ್ಯೂಲ್ಸ್ಗೆ ಅದು ತುಂಬಾ ಫೇವರಬಲ್ ಕಂಡೀಷನ್ ಅಲ್ಲ ಅಂತ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಹ್ಯಾಲೈಡ್ ಇಸ್ ದ ಮೋಸ್ಟ್ ಸ್ಟೇಬಲ್? ಯಾವುದು ಮೋಸ್ಟ್ ಸ್ಟೇಬಲ್ ಆಗಿರುತ್ತೆ ಅಂತ ಹೇಳಿ. ಸೊ ವೆನ್ ವಿ ಆರ್ ಫಾರ್ಮಿಂಗ್, ವೆನ್ ವಿ ಆರ್ ಜಸ್ಟ್ ಡೂಯಿಂಗ್ ದಿಸ್ ಒನ್, ರೈಟ್? ನೋಡ್ಕೊಳ್ಳಿ, ಕಾರ್ಬನ್ ಅಂಡ್ ಫ್ಲೂರಿನ್ ಕಾಂಪೌಂಡ್ಸ್ ಆರ್ ಮೋಸ್ಟ್ ಸ್ಟೇಬಲ್ ವೆನ್ ಕಂಪೇರ್ಡ್ ಟು CCl ಅಂಡ್ CBr ಅಂಡ್ ಲಾಸ್ಟ್ ಒನ್ ಇಸ್ CI ಅಂತ. ಹಾಗಿದ್ರೆ ಮೋಸ್ಟ್ ಸ್ಟೇಬಲ್ ಯಾವ್ದಾಗಿರ್ಬೇಕಂತೆ ಹೇಳಿಕ್ಕಾಗುತ್ತಾ? ದಟ್ಸ್ ಗೋಯಿಂಗ್ ಟು ಬಿ ಆಪ್ಷನ್ A. CF4 is most stable. The stability of dihalides, silicon, germanium, tin and lead increases steadily in the sequence. ಯಾವುದಕ್ಕೆ ಜಾಸ್ತಿ ಸ್ಟೇಬಲ್ ಆಗಿರುತ್ತೆ ಒಂದ್ಸಲ ನೋಡ್ಬೇಕು, ಹೌದಲ್ವಾ? ಸೊ ನೋಡಿ, ಲಾಸ್ಟ್ ಆಪ್ಷನ್ ಡಿ ಆಗುತ್ತೆ. SiX2, GeX2, SnX2 and PbX2, ಹೌದಲ್ವಾ? ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಕರೆಕ್ಟ್ ಅಂತ ಹೇಳ್ತಾ ಇದ್ದಾರೆ. ಯಾವ್ದಿರ್ಬಹುದು ಹೇಳಿಕ್ಕಾಗತ್ತಾ? ಸೊ GeOH twice is amphoteric, GeCl2 is more stable than GeCl4, GeO2 is weakly acidic, GeCl4 in HCl forms GeCl2 2- ion. ಯಾವುದು ರಾಂಗ್ ಇದರಲ್ಲಿ? ಓಕೆ, ಸೊ ಡೈರೆಕ್ಟ್ಲಿ I'll go. G+4 is more stable than Ge+2. ಹೌದಾ? ಹಾಗಾದ್ರೆ ಆಪ್ಷನ್ ಬಿ ನೋಡಿ, ಅವ್ರು ಕೊಟ್ಟಿರೋದೇನಂತೆ G+2 ಅಂದ್ರೆ GeCl2 is more stable ಅಂತ ಕೊಟ್ಟಿದ್ದಾರೆ. ಸೊ ಅದೇ ರಾಂಗ್ ಆಪ್ಷನ್ ಆಗುತ್ತೆ. The main reason that silicon tetrachloride is
easily hydrolyzed as compared to CCl4 is that ಯಾಕಿರಬಹುದು? Silicon bond is weaker. Silicon tetrachloride can form hydrogen bond. Silicon tetrachloride is a covalent. Silicon can extend its coordination number beyond 4. So the most probable answer is D. ಹೌದಾ? ಎಸ್, ಅದು ಎಕ್ಸ್ಟೆಂಡ್ ಮಾಡ್ಕೊಳ್ಳೋದ್ರಿಂದ ಈಸಿಲಿ ಹೈಡ್ರೋಲೈಸ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 63. Which halide is least stable and has doubtful existence? ಯಾವುದು ಇರೋದೇ ಡೌಟ್, ಕರೆಕ್ಟಾ? ಎಸ್, ಹಾಗಿದ್ರೆ CI4, GeI4, SnI4 and PbI4. ಇಲ್ಲಿ ನೋಡೋದಾದ್ರೆ Pb+4 is a strong oxidizing agent and I- is strong reducing agent. ಹಾಗಾಗಿ ಈ ಮಾಲಿಕ್ಯೂಲ್ ಎಕ್ಸಿಸ್ಟ್ ಆಗೋದಿಕ್ಕೆ ಚಾನ್ಸ್ ಇಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 64. PbF4, PbCl4 exist, but PbBr4 and PbI4 does not exist because of ಯಾಕಿರಬಹುದು? ರೀಸನ್ ನಿಮಗೆ ಗೊತ್ತಿದೆ ಆಲ್ರೆಡಿ. ಬಿಕಾಸ್ ಆಫ್ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಕ್ಯಾರೆಕ್ಟರ್ ಆಫ್ Pb4+. ಅದು ಬೇರೆದನ್ನ ಆಕ್ಸಿಡೈಸ್ ಮಾಡಿ ಅದು ರೆಡ್ಯೂಸ್ ಆಗುತ್ತೆ, Pb+2 ಆಗ್ಬಿಡುತ್ತೆ. Catenation, that means linking of similar atoms depends on size and electronic configuration of atoms. The tendency of catenation in group 14 element follows the order. ಯಾವುದು? ನಮಗೆ ಗೊತ್ತಿದೆ ಆಲ್ರೆಡಿ. That's going to be option B. ಇದೇ ಆರ್ಡರ್ನ ನಾವು ಆಲ್ರೆಡಿ ಸಿನಾಪ್ಸಿಸ್ ಪಾರ್ಟ್ ಅಲ್ಲಿ ಕಲ್ತಿದ್ದೇವೆ. ನೆಕ್ಸ್ಟ್ ಕ್ವಶನ್ ನಂಬರ್ 66. The catenation tendency of carbon, silicon, germanium is in the order of germanium is least compared to silicon and carbon. ಹಾಗಾದ್ರೆ the bond energies of carbon, silicon and germanium bonds respectively are. ಸ್ವಲ್ಪ ಈ ಪ್ಯಾರಾಮೀಟರ್ಸ್ ಗಳನ್ನು ಕಲ್ತಿರ್ಬೇಕಾಗತ್ತೆ. ಹೀಗೇಳಿ ಕಾರ್ಬನ್ ಬಾಂಡ್ ಎಂಥಾಲ್ಪಿ ತುಂಬಾ ಜಾಸ್ತಿ ಇರಬೇಕು when compared to others. ರೈಟ್? ಸೊ ನೋಡೋಣಂತೆ, ಡಿಕ್ರೀಸಿಂಗ್ ಆರ್ಡರೇ ಕೊಟ್ಟಿರ್ತಾರೆ. ಸೊ ಆಪ್ಷನ್ ಡಿ ಒಂದು ಐಡಿಯಾ ಇದ್ರೆ ಸಾಕು. ಲೆಡ್ ಪೈಪ್ಸ್ ಆರ್ ರೆಡಿಲಿ ಕರೋಡೆಡ್ ಬೈ, ಯಾವುದರಿಂದ ಬೇಗ ಕರೋಡ್ ಆಗುತ್ತೆ? ಲೆಡ್ ಪೈಪ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ದ ಆನ್ಸರ್ ಇಸ್ ವೆರಿ ಸಿಂಪಲ್. ಇಟ್ ಈಸ್ corroded by organic acids, that is acetic acid. Okay na? Next question number 68. Lead pipes are not suitable for drinking water. Yakante? Lead forms basic lead carbonate. Lead reacts with water containing air to form PbOH twice. A layer of lead oxide is deposited over pipes. Lead reacts with air to form litharge. Okay, then hagidra option, it reacts with water containing air to form PbOH twice. Okay na? So option B agutte nodi. Next question number 69. The reducing power of divalent species decreases in the order. ಈ ತರದಕ್ಕೆಲ್ಲ ರೀಸನ್ ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ. ಹಾಗಾದ್ರೆ ಸ್ಟೆಬಿಲಿಟಿ ಆಫ್ +2 ಆಕ್ಸಿಡೇಷನ್ ಸ್ಟೇಟ್ ಯಾವುದಕ್ಕೆ ಜಾಸ್ತಿ ಇರುತ್ತೆ? Pbಗೆ. ಅದಾದ್ಮೇಲೆ ಟಿನ್, ಅದಾದ್ಮೇಲೆ ಜರ್ಮೇನಿಯಂ. ಹೌದಾ? ರೈಟ್. ಅದೇ ರೀತಿ ರೆಡ್ಯೂಸಿಂಗ್ ಪವರ್ ಜರ್ಮೇನಿಯಂಗೆ ಜಾಸ್ತಿ ಇರುತ್ತೆ ಕಂಪೇರ್ ಟು ಟಿನ್ ಅಂಡ್ ಲೆಡ್. ಸೊ ಆಪ್ಷನ್ ಎ ಆಗುತ್ತೆ. ಓಕೆನಾ? ನೆಕ್ಸ್ಟ್, the element that does not show catenation among the following p block element is. ಯಾವುದು? catenation ತೋರಿಸೋದೇ ಇಲ್ಲ ಅಲ್ವಾ? ಯಾವ್ದು ತೋರಿಸಲ್ಲ ಅಂದ್ರೆ that is lead. Okay. 71. How many 6-membered and 5-membered rings are present in fullerenes? ಈ fullerenes ಅಲ್ಲಿ ಎರಡು ಟೈಪ್ ಇರುತ್ತೆ. ಒಂದು C60 fullerene and one more is C70 fullerenes. C60 fullerenes ನ ನಾವು ಬಕ್ಮಿನ್ಸ್ಟರ್ fullerenes ಅಂತ ಕರಿತಾ ಇದ್ದೇವೆ. ಹಾಗಾದ್ರೆ
5 ಮೆಂಬರ್ಡ್ ರಿಂಗ್ ಎಷ್ಟಿರುತ್ತೆ, 12 ಮೆಂಬರ್ಡ್ ರಿಂಗ್ ಎಷ್ಟಿರುತ್ತೆ ಅಂತ ಕೇಳಿದ್ರೆ ಆಪ್ಷನ್ ಬಿ ಆಗುತ್ತೆ ನೋಡಿ. ಓಕೆ, ದಿಸ್ ಇಸ್ ದ ಡೇಟಾ ವಾಟ್ ದೇ ಹ್ಯಾವ್ ಗಿವನ್. Right, there are 26 membered rings are there, and 5 membered rings are 12 in numbers. Next, question number 72. Which of the following is the pure form of carbon? Adunu kuda discuss madidave. Pure form of carbon will be the fullerenes. Which one of the following is not an allotrope of carbon? Okay, carborundum, diamond, soot and graphite. Soot ಅಂದ್ರೆ ಮಸಿ ಅಂತ ಹೇಳಿ, ಮಸಿ. ಓಕೆ, ಈ ಯಾವ್ದ ಒಂದಷ್ಟು ಕಾಂಪೌಂಡ್ಸ್ ಅನ್ನ, ಈಗ ಫಾರ್ ಎಕ್ಸಾಂಪಲ್ ಈ ಹಳ್ಳಿ ಕಡೆಗಳಲ್ಲಿ ಈ ಒಲೆಗಳಿಂದ ಅಡಿಗೆ ಮಾಡುವಂತ ವ್ಯವಸ್ಥೆ ಇರೋ ಕಡೆ ಆ ಪೈಪ್ಗಳಲ್ಲಿ ಶೇಖರಣೆ ಆಗಿರುತ್ತಲ್ಲ ಕಪ್ಪು ಮಸಿ, ಅದನ್ನ ನಾವು ಸೂಟ್ ಅಂತ ಕರಿತಾ ಇದೀವಿ, ಸೂಟ್. ಓಕೆ, ಸೂಟ್. ಹಾಗಿದ್ರೆ ಆಪ್ಷನ್ ಎ ಕಾರ್ಬೋರೆಂಡಮ್. ಯಾಕೆ? ಕಾರ್ಬೋರೆಂಡಮ್ ಇಸ್ ಕೆಮಿಕಲ್ ಏನಂತೆ? ಸಿಲಿಕಾನ್ ಕಾರ್ಬೈಡ್, SiC ಅಂತ ಕರಿತಾ ಇದೀವಿ. ಸೊ ದಟ್ ಈಸ್ ನಾಟ್ ದ allotropic form of carbon. Which of the following types of forces bind together the carbon atoms in diamond? ಡೈಮಂಡ್ ಅಲ್ಲಿ ಪ್ಯೂರ್ಲಿ ಯಾವ ಬಾಂಡ್ಸ್ ಇರುತ್ತೆ ಅಂತ ಹೇಳಿದ್ರೆ ಪ್ಯೂರ್ಲಿ ಕೋವೇಲೆಂಟ್ ಬಾಂಡ್ಸ್ ಇರುತ್ತಂತೆ. ಈಚ್ ಕಾರ್ಬನ್ ಆಟಮ್ ಈಸ್ sp3 ಹೈಬ್ರಿಡೈಸ್ಡ್. ಓಕೆನಾ? ನೆಕ್ಸ್ಟ್, ಕಾರ್ಬೋರೆಂಡಮ್ ಈಸ್ ನೋಡಿ ಕಂಪೋಸಿಷನ್ಗಳು ಗೊತ್ತಿರಬೇಕು. ದಟ್ ಈಸ್ ಸಿಲಿಕಾನ್ ಕಾರ್ಬೈಡ್. ಬಕ್ಮಿನ್ಸ್ಟರ್ ಫುಲರಿನ್ ಈಸ್ ಹಂಗಂದ್ರೆ ಏನು ಅಂತ ಕೊಟ್ಟಿದ್ದಾರೆ, ಕರೆಕ್ಟಾ? ಹಾಗಾದ್ರೆ ಬಕ್ಮಿನ್ಸ್ಟರ್ ಫುಲರಿನ್ ಅಂತ ಯಾವ್ದನ್ನ ಕರಿತಿದೀವಿ? C60 ಫುಲರಿನ್ ಅನ್ನ ಕರೆಯುತ್ತ, ಕರೆಕ್ಟಾ? ನೆಕ್ಸ್ಟ್, ಕ್ವಶನ್ ನಂಬರ್ 77 ಅಂತ, ಹೈಬ್ರಿಡೈಸೇಷನ್ ಸ್ಟೇಟ್ ಆಫ್ ಕಾರ್ಬನ್ ಇನ್ ಫುಲರಿನ್ಸ್. ಫುಲರಿನ್ಸ್ ಅಲ್ಲೂ ಅಷ್ಟೇ, ಹಾಗೆ ಈ ಗ್ರಾಫೈಟ್ ಅಲ್ಲೂ ಅಷ್ಟೇ, ಕಾರ್ಬನ್ ಹೈಬ್ರಿಡೈಸೇಷನ್ ಸ್ಟೇಟ್ ವಿಲ್ ಬಿ sp2. Okay, the number of carbon atoms in Buckminster fullerenes is. ಸೊ ಒಟ್ಟಾರೆಯಾಗಿ ಎಷ್ಟು ಲ್ಯಾಟೈಸ್ ಪಾಯಿಂಟ್ಸ್ ಇರುತ್ತೆ ಅಂತ ಕೇಳಿದ್ರೆ 60 ಇರುತ್ತಂತೆ. ಓಕೆ, ಟೋಟಲ್ ಆಗಿ ಅದಕ್ಕೆ 60, C60 60 ಕಾರ್ಬನ್ ಇರುವಂತ ಫುಲರೀನ್ಸ್. ಕ್ವಶನ್ ನಂಬರ್ 79. ಗ್ರಾಫೈಟ್ is soft solid lubricant, extremely difficult to melt. The reason for this anomalous behavior is that graphite is an allotropic form of the diamond, which has the molecules of variable molecular masses like polymers, has carbon atoms arranged in large plates of ring of strongly bound carbon atoms with weak interplate bonds. It is a non-crystalline substance. So most probable reason will be option C. Okay, then in graphite electrons are, okay, ಏನಾಗಿರುತ್ತೆ electrons, which is going to be localized on every third carbon atom, present in anti-bonding orbital, localized on each carbon, spread out between the structures. So option D will be the answer, which in the graphite electrons are spread out between the structures. Okay na? Then question number 81. The elements commonly used for making transistor are, semiconductors ಗಳನ್ನೇ ಯೂಸ್ ಮಾಡೋದ್ರಿಂದ ಆ ಟ್ರಾನ್ಸಿಸ್ಟರ್ ಅಂತ ಬಂದಾಗ ಸಿಲಿಕಾನ್ ಮತ್ತೆ ಜರ್ಮೇನಿಯಂ ಅನ್ನ ನಾವು ಹೆಸರು ತಗೊಳ್ತೇವೆ. ನೆಕ್ಸ್ಟ್, the element which is exclusively applied as semiconductor is ಯಾವ್ದಿರಬಹುದು? ಜರ್ಮೇನಿಯಂ ಇದೆ, ಸಿಲಿಕಾನ್ ಇದೆ. ಹಾಗಾದ್ರೆ ಆನ್ಸರ್ ವುಡ್ ಬಿ ಆಪ್ಷನ್ ಬಿ, ಜರ್ಮೇನಿಯಂ. ಗ್ಲಾಸ್ ಇಸ್ ಎ, ಏನಂತೀವಿ ಅದನ್ನ? ವಿಚ್ ಇಸ್ ಕಾಲ್ಡ್ ಆಸ್ ವಾಟ್? ಸೂಪರ್ ಕೂಲ್ಡ್ ಲಿಕ್ವಿಡ್ ಅಥವಾ ಸೂಡೋ ಸಾಲಿಡ್ ಅಂತಲೂ ಕರೀತೇವೆ. ನೆಕ್ಸ್ಟ್, glass reacts with HF to produce
ಏನು ಕೊಡುತ್ತೆ ನೋಡೋಣ. ರೈಟ್, ಗ್ಲಾಸ್ SiO2 6HF giving rise to H2SiF6 plus 2H2. ಹಾಗಾದ್ರೆ ಆಪ್ಷನ್ ಏನು ಬರ್ತಾ ಇದೆ? ಆಪ್ಷನ್ ಬಿ. ನೆಕ್ಸ್ಟ್, question number 85. Producer gas is the mixture of synthesis gas ಗೊತ್ತು CO and H2. Producer gas ಅಂದ್ರೆ ಏನು? That is the mixture of CO and N2. Okay, next. Coal gas is a mixture of coal gas gasification ಅಂತೀವಲ್ಲ, ಅದು ಯಾವುದರ ಮಿಕ್ಸ್ಚರ್ಸ್ ಅಂತ? That is a mixture of hydrogen, carbon monoxide, nitrogen and methane. So option B ಆಗುತ್ತೆ ನೋಡಿ. Okay, then question number 87. Crystalline form of silica is called, ಯಾವ ಫಾರ್ಮ್ ಅಲ್ಲಿ? ಕ್ರಿಸ್ಟಲೈನ್ ಫಾರ್ಮ್ ಅಲ್ಲಿ ಇದ್ದಾಗ ಹೌದಾ? That is called as what? ಕ್ವಾರ್ಟ್ಸ್ ಅಂತ ಕರಿತಾ ಇದೀವಿ. ಕ್ವಾರ್ಟ್ಸ್. ಡ್ರೈ ಐಸ್ ಅಂದ್ರೆ ಏನು ಗೊತ್ತಿದೆ ನಿಮಗೆ? ದಟ್ ಇಸ್ ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್, ಹೌದಾ? ಎಸ್. ಇನ್ ಸಿಲಿಕಾ ಈಚ್ ಸಿಲಿಕಾನ್ ಆಟಮ್ ಇಸ್ ಬೌಂಡೆಡ್ ಟು 2 oxygen atom, 4 oxygen atom, 1 silicon and 2 oxygen, 1 silicon and 3 oxygen atoms ಅಂತ. ಹಾಗಿದ್ರೆ ಆಪ್ಷನ್ ಏನಾಗಿರುತ್ತೆ? ದಟ್ ಇಸ್ ಗೋಯಿಂಗ್ ಟು ಬಿ ಸರೌಂಡೆಡ್ ಬೈ 4 oxygen atoms ಅಂತ ಹೇಳಿ. Therefore option will be option B. Question number 90. R3SiCl on hydrolysis forms, ಹೈಡ್ರೋಲೈಸಿಸ್ ಮಾಡಿದ್ರೆ ಏನಾಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳಿ. ಸೊ ದ ಆಪ್ಷನ್ ವಿಲ್ ಬಿ ಆಪ್ಷನ್ ಬಿ. ಓಕೆ, R3SiO R3. Next, question number 91. Which of the following statements is false ಅಂತ ಕೊಟ್ಟಿದ್ದಾರೆ. Water gas is a mixture of hydrogen and carbon monoxide. Producer gas is a mixture of CO and N2. Water gas is a mixture of water vapor and hydrogen. Natural gas consists of methane, ethane and gaseous hydrocarbons. So option is correct. Option C. Water gas is a mixture of water vapor and hydrogen, CO and N2. Okay, CO and H2 is water gas, CO and N2 is producer gas. Which gas is essential constituent of almost all fuel gases? ಎಲ್ಲದರಲ್ಲೂ ಯಾವ್ದಾದ್ರು ಒಂದಿರುತ್ತೆ ಅನ್ನೋದಾದ್ರೆ ಯಾವ್ದದು? That is going to be option C. CO is essential constituent of all fuel gases. ಹಾಗಿದ್ರೆ ಆಪ್ಷನ್ ಯಾವ್ದಾಗ್ತಾ ಇದೆ? ಆಪ್ಷನ್ ಸಿ. 93. CO2 is used for extinguishing fire because, ಯಾಕಿರಬಹುದು? It has relatively high critical temperature. In solid state it is called dry ice. It is neither combustible nor a supporter of combustion. So option C ಆಗುತ್ತೆ ನೋಡಿ. Next, the correct statement with respect to CO is ಯಾವುದು? It combines with H2O to give carbonic acid. It reacts with hemoglobin in RBC. It is powerful oxidizing agent. It is used to prepare aerated drinks ಅಂತ ಹೇಳಿ. Carbon monoxide. So option will be B. It reacts with hemoglobin in RBCs to form carboxyhemoglobin. Okay, one second. Option B ಆಗುತ್ತೆ. ಆಪ್ಷನ್ ಸಿ ತಪ್ಪಾಗಿ ಹಾಕಿದ್ದೀನಿ. ಸೊ ಹಿಮೋಗ್ಲೋಬಿನ್ ಜೊತೆ ಕಂಬೈನ್ ಆಗಿ ಏನ್ ಕೊಡ್ತಾ ಇದೆಯಂತೆ? ಕಾರ್ಬಾಕ್ಸಿ ಹಿಮೋಗ್ಲೋಬಿನ್ ಅಂತ ಹೇಳಿ. ಆಪ್ಷನ್ ಬಿ.
Question number 95. Producer gas, a fuel and also source of nitrogen, which is obtained by ಯಾವ್ಯಾವುದು? That's going to be passing a mixture of steam and air over incandescent coke, spraying oil into hot retorts, restricted supply of air through a bed of incandescent coke, passing steam over incandescent coke. Okay, so question number 95, the answer is very simple, option C. Option C. Question number 96 ನೋಡಿ, which of the following shows bond in silicone ಅಂತ. ಸಿಲಿಕೋನ್ ಅಲ್ಲಿ ಯಾವ ಬಾಂಡ್ ಅನ್ನ ನೋಡ್ತಾ ಇದ್ದೀರಾ? So in silicone, that is a sheet like structure, we are getting SiO, SiO, SiO linkages. Next, question number 97, which of the following is formed on dehydration of formic acid with concentrated sulfuric acid? So option A ಬರ್ತಾರೆ. Okay, then which of the following is formed on dehydration of formic acid with concentrated sulfuric acid? So the product obtained is CO. Okay, then option A ಆಗುತ್ತೆ ನೋಡಿ. Next, question number 98. Dash helps in maintain pH of blood between 7.26 and 7.46. So option D, carbonic acid and bicarbonate. Alright, then question number 99. Which of the following is not the crystalline form of silica? Okay, quartz, cristobalite, tridymite, all are crystalline form of silica. So option D ಆಗುತ್ತೆ ನೋಡಿ, option D. Next, the last question, which of the following is used in surgical and cosmetic plants ಅಂತ. ಯಾವುದಿರಬಹುದು? ಸರ್ಜಿಕಲ್, that is going to be ಸಿಲಿಕೋನ್ಸ್ ಅಂತ ಹೇಳಿ. ಓಕೆ, ಹಾಗಿದ್ರೆ ಇನ್ನೊಂದೆರಡು ಕ್ವಶನ್ ಇರುತ್ತೆ, ಅದನ್ನ ಬೇಗ ಸಾಲ್ವ್ ಮಾಡಬೇಡ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಮ್ಯಾನ್ ಮೇಡ್ ಸಿಲಿಕೇಟ್? ಯಾವುದಿರಬಹುದು? ದಟ್ ಈಸ್ ಗೋಯಿಂಗ್ ಟು ಬಿ ಜಿಯೋಲೈಟ್. ಸೊ ಆಪ್ಷನ್ ಸಿ. ನೆಕ್ಸ್ಟ್, ಕ್ವಶನ್ ನಂಬರ್ 102. That which type of zeolite is used to convert alcohols directly into gasoline? Honeycomb like structure irodrinda, right? That will be ZSM5. ZSM5. Okay, ಸರಿ ಮಕ್ಕಳ, ಇದಿಷ್ಟಾಗಿತ್ತು MCQs about the P block elements. ಇನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇದ್ರ ಬಗ್ಗೆ ಹೆಚ್ಚಿನದಾಗಿ ತಿಳ್ಕೊಳ್ಳೋಣ ಅಂತ. ಬೇರೆ ಇನ್ನೊಂದು ಚಾಪ್ಟರ್ ಜೊತೆಯಲ್ಲಿ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.